ನಮಸ್ಕಾರ ರೈತ ಮಿತ್ರರೇ. ಗ್ರಾಮೀಣ ಕಾರ್ಮಿಕರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಒಂದು ಪ್ರಮುಖ ವಿಷಯ ಈಗ ದೇಶಾದ್ಯಂತ ಚರ್ಚೆಯಾಗುತ್ತಿದೆ. ಹಲವು ವರ್ಷಗಳಿಂದ ಗ್ರಾಮೀಣ ಬಡ ಕುಟುಂಬಗಳಿಗೆ ಉದ್ಯೋಗದ ಭರವಸೆ ನೀಡುತ್ತಿರುವ ನರೇಗಾ ಯೋಜನೆಯ ಜೊತೆಗೆ ಈಗ ಜಿ ಎಂಬ ಹೊಸ ವ್ಯವಸ್ಥೆ ಅಥವಾ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜೂನ್ 1ರಿಂದ ಜಾರಿಗೆ ಬರುತ್ತಿದೆ. ಹಾಗಾದರೆ ನರೇಗಾ ಯೋಜನೆ ಮತ್ತು ಈ ಹೊಸ ಜಿ ವ್ಯವಸ್ಥೆಯ ನಡುವಿನ ವ್ಯತ್ಯಾಸ ಏನು? ಕಾರ್ಮಿಕರಿಗೆ ಏನು ಲಾಭ? ವೇತನ ಪಡೆಯುವ ವಿಧಾನದಲ್ಲಿ ಏನು ಬದಲಾವಣೆ ಆಗಲಿದೆ? ಸರ್ಕಾರದ ಉದ್ದೇಶ ಏನು? ಸಾಮಾನ್ಯ ಗ್ರಾಮೀಣ ಕಾರ್ಮಿಕರಿಗೆ ಇದರಿಂದ ಅನುಕೂಲವಾಗುತ್ತದೆಯಾ ಅಥವಾ ತೊಂದರೆ ಉಂಟಾಗುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವರದಿಯಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಮೊದಲಿಗೆ ನರೇಗಾ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ನರೇಗಾ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಿಗೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ಕೂಲಿ ಉದ್ಯೋಗ ನೀಡುವ ಉದ್ದೇಶದಿಂದ ಈ ಯೋಜನೆ ಆರಂಭಿಸಲಾಯಿತು. ಕೃಷಿ ಕೆಲಸ ಇಲ್ಲದ ಸಮಯದಲ್ಲಿ ಗ್ರಾಮೀಣ ಜನರಿಗೆ ಬದುಕಿಗೆ ಆಧಾರವಾಗಲಿ ಎಂಬ ಕಾರಣಕ್ಕೆ ಈ ಯೋಜನೆ ಬಹಳ ಪ್ರಮುಖವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕೆರೆ ತೋಡುವುದು, ರಸ್ತೆ ನಿರ್ಮಾಣ, ಮಣ್ಣು ಕೆಲಸ, ನೀರಿನ ಸಂರಕ್ಷಣೆ, ಗದ್ದೆ ಅಭಿವೃದ್ಧಿ, ಕಾಲುವೆ ಸ್ವಚ್ಛತೆ, ಗಿಡ ನೆಡುವುದು ಇಂತಹ ಹಲವು ಕೆಲಸಗಳನ್ನು ನರೇಗಾ ಯೋಜನೆಯಡಿ ಮಾಡಲಾಗುತ್ತದೆ. ಈ ಯೋಜನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ವೇತನ ಜಮವಾಗುತ್ತದೆ. ಹಲವಾರು ರಾಜ್ಯಗಳಲ್ಲಿ ಸಾವಿರಾರು ಕುಟುಂಬಗಳು ಇಂದಿಗೂ ನರೇಗಾ ಹಣದಿಂದಲೇ ಬದುಕು ಸಾಗಿಸುತ್ತಿವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನರೇಗಾ ಯೋಜನೆಯಲ್ಲಿ ಹಲವು ಸಮಸ್ಯೆಗಳು ಕೂಡ ಕೇಳಿ ಬರುತ್ತಿದ್ದವು. ಕೆಲವೆಡೆ ನಕಲಿ ಹಾಜರಾತಿ, ಕೆಲಸ ಮಾಡದೆ ಹಣ ಪಡೆಯುವುದು, ಮಧ್ಯವರ್ತಿಗಳ ಹಸ್ತಕ್ಷೇಪ, ಒಂದೇ ವ್ಯಕ್ತಿಯ ಹೆಸರಿನಲ್ಲಿ ಹಲವು ದಾಖಲೆಗಳು, ಕೆಲಸ ಮಾಡಿದ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ಹಣ ಸಿಗದಿರುವುದು ಇಂತಹ ಆರೋಪಗಳು ಹೆಚ್ಚಾಗಿದ್ದವು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಅದೇ ಜಿ ಅಥವಾ ಮೊಬೈಲ್ ಆಧಾರಿತ ಹಾಜರಾತಿ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆ ಎಂದು ಹೇಳಲಾಗುತ್ತಿದೆ. ಈ ಹೊಸ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು? ಕಾರ್ಮಿಕರು ನಿಜವಾಗಿಯೂ ಕೆಲಸದ ಸ್ಥಳಕ್ಕೆ ಬಂದಿದ್ದಾರೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಮೊಬೈಲ್ ಆಪ್ ಮೂಲಕ ಹಾಜರಾತಿ ವ್ಯವಸ್ಥೆ ಆರಂಭಿಸಲಾಗಿದೆ. ಕಾರ್ಮಿಕರು ಕೆಲಸಕ್ಕೆ ಬಂದಾಗ ಫೋಟೋ ತೆಗೆದು ಅಪ್ಲೋಡ್ ಮಾಡಲಾಗುತ್ತಿದೆ. ಬೆಳಗ್ಗೆ 1 ಬಾರಿ, ಸಂಜೆ 1 ಬಾರಿ ಹೀಗೆ ಹಾಜರಾತಿ ದಾಖಲಾಗುತ್ತಿದೆ. ಅಂದರೆ ಮೊದಲು ಹೇಗಿತ್ತೋ ಕಾಗದದಲ್ಲಿ ಹೆಸರು ಬರೆದು ಹಾಜರಾತಿ ಹಾಕುತ್ತಿದ್ದ ವ್ಯವಸ್ಥೆ ಈಗ ನಿಧಾನವಾಗಿ ಡಿಜಿಟಲ್ ಆಗುತ್ತಿದೆ. ಜೂನ್ 1ರಿಂದ ಜಾರಿಗೆ ಬರುತ್ತಿರುವ ಹೊಸ ನಿಯಮಗಳ ಪ್ರಕಾರ ಹಲವೆಡೆ ಜಿಯೋ ಟ್ಯಾಗ್ ಫೋಟೋ, ಮೊಬೈಲ್ ಆಪ್ ಹಾಜರಾತಿ, ಆಧಾರ್ ಆಧಾರಿತ ದೃಢೀಕರಣ, ಬ್ಯಾಂಕ್ ಲಿಂಕ್ ಇವುಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಹಾಗಾದರೆ ಕಾರ್ಮಿಕರಿಗೆ ಇದರಿಂದ ಏನು ಲಾಭ? ಮೊದಲ ದೊಡ್ಡ ಲಾಭ ಎಂದರೆ ನಕಲಿ ದಾಖಲೆ ಕಡಿಮೆಯಾಗುವ ಸಾಧ್ಯತೆ. ಯಾರು ನಿಜವಾಗಿಯೂ ಕೆಲಸ ಮಾಡುತ್ತಾರೆ ಅವರಿಗೆ ಮಾತ್ರ ವೇತನ ಸಿಗುತ್ತದೆ ಎನ್ನುವುದು ಸರ್ಕಾರದ ವಾದ. ಎರಡನೆಯದು, ವೇತನ ನೇರವಾಗಿ ಬ್ಯಾಂಕ್ ಖಾತೆಗೆ ಬೇಗ ಜಮೆಯಾಗುವ ಸಾಧ್ಯತೆ ಇದೆ. ಮೂರನೆಯದು, ಕೆಲಸದ ಸ್ಥಳದಿಂದ ಮಾಹಿತಿ ಸರ್ಕಾರಕ್ಕೆ ತಕ್ಷಣ ಲಭ್ಯವಾಗುತ್ತದೆ. ನಾಲ್ಕನೆಯದು, ಕೆಲಸದ ಪ್ರಗತಿ ಮೇಲೆ ನೇರ ಮೇಲ್ವಿಚಾರಣೆ ಸಾಧ್ಯವಾಗುತ್ತದೆ. ಐದನೆಯದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುತ್ತಿದ್ದ ಕೆಲವು ಅಕ್ರಮಗಳಿಗೆ ತಡೆ ಬೀಳಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇನ್ನೊಂದು ಕಡೆ ಕೆಲವು ಕಾರ್ಮಿಕರು ಮತ್ತು ಗ್ರಾಮೀಣ ಸಂಘಟನೆಗಳು ಆತಂಕವೂ ವ್ಯಕ್ತಪಡಿಸುತ್ತಿವೆ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಡೆ ಉತ್ತಮ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ, ಮೊಬೈಲ್ ಸಿಗ್ನಲ್ ಸಮಸ್ಯೆ, ಸ್ಮಾರ್ಟ್ಫೋನ್ ಕೊರತೆ, ತಾಂತ್ರಿಕ ದೋಷ, ವಯಸ್ಸಾದ ಕಾರ್ಮಿಕರಿಗೆ ಡಿಜಿಟಲ್ ವಿಧಾನ ಗೊತ್ತಿಲ್ಲದಿರುವುದು ಇಂತಹ ಸಮಸ್ಯೆಗಳು ಉಂಟಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಕೆಲವು ಕಡೆ ಬೆಳಗ್ಗೆ ಹಾಜರಾತಿ ಫೋಟೋ ತೆಗೆದರೂ ಸರ್ವರ್ ಸಮಸ್ಯೆಯಿಂದ ಅಪ್ಲೋಡ್ ಆಗದೇ ಇರುವ ಘಟನೆಗಳು ಈಗಾಗಲೇ ವರದಿಯಾಗಿವೆ. ಹೀಗಾಗಿ ಕಾರ್ಮಿಕರು ಕೆಲಸ ಮಾಡಿದರೂ ದಾಖಲೆ ಸರಿಯಾಗಿ ಹೋಗದಿದ್ದರೆ ವೇತನ ತಡವಾಗುವ ಭೀತಿ ಇದೆ ಎಂದು ಹಲವರು ಹೇಳುತ್ತಿದ್ದಾರೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಸಮಸ್ಯೆ. ಬಹಳಷ್ಟು ಗ್ರಾಮೀಣ ಕಾರ್ಮಿಕರ ಬ್ಯಾಂಕ್ ಖಾತೆಗಳಲ್ಲಿ ಹೆಸರು ಮತ್ತು ಆಧಾರ್ ಮಾಹಿತಿಯಲ್ಲಿ ವ್ಯತ್ಯಾಸಗಳಿವೆ. ಕೆಲವು ಜನರ ಖಾತೆ ನಿಷ್ಕ್ರಿಯವಾಗಿದೆ, ಕೆಲವರ ಖಾತೆಗಳಲ್ಲಿ ಮೊಬೈಲ್ ಸಂಖ್ಯೆ ಅಪ್ಡೇಟ್ ಇಲ್ಲ.
ಈ ಕಾರಣಗಳಿಂದ ಹಣ ಜಮೆಯಾಗುವುದರಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಹೀಗಾಗಿ ಸರ್ಕಾರ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಮಿಕರಿಗೆ ಮಾಹಿತಿ ನೀಡುವ ಕೆಲಸ ಕೂಡ ಆರಂಭಿಸಿದೆ. ಹಾಗಾದರೆ ನರೇಗಾ ಮತ್ತು ಜಿರಾಮ್ಜಿ ನಡುವಿನ ವ್ಯತ್ಯಾಸ ಏನು? ನರೇಗಾ ಒಂದು ಉದ್ಯೋಗ ಖಾತರಿ ಯೋಜನೆ. ಆದರೆ ಜಿರಾಮ್ಜಿ ಅಥವಾ ಹೊಸ ಮೊಬೈಲ್ ಆಧಾರಿತ ವ್ಯವಸ್ಥೆ ಎನ್ನುವುದು ನರೇಗಾ ಕೆಲಸಗಳ ಮೇಲ್ವಿಚಾರಣೆ ಮತ್ತು ಹಾಜರಾತಿ ದಾಖಲಿಸುವ ಡಿಜಿಟಲ್ ವಿಧಾನ ಎಂದು ಹೇಳಬಹುದು. ಅಂದರೆ ನರೇಗಾ ಯೋಜನೆ ಮುಂದುವರಿಯುತ್ತದೆ, ಆದರೆ ಅದರೊಳಗಿನ ಕಾರ್ಯವಿಧಾನದಲ್ಲಿ ಬದಲಾವಣೆ ಬರುತ್ತಿದೆ. ಹಳೆಯ ಪದ್ಧತಿ ಏನು? ಹಾಜರಾತಿ ಪುಸ್ತಕ, ಕೈಬರಹ ದಾಖಲೆ, ಸ್ಥಳೀಯ ಮಟ್ಟದ ಪರಿಶೀಲನೆ. ಹೊಸ ಪದ್ಧತಿ ಏನು? ಮೊಬೈಲ್ ಆಪ್, ಜಿಯೋ ಟ್ಯಾಗ್ ಫೋಟೋ, ಡಿಜಿಟಲ್ ಹಾಜರಾತಿ, ಆಧಾರ್ ಪರಿಶೀಲನೆ. ಇದರಿಂದ ಸರ್ಕಾರಕ್ಕೆ ಕೆಲಸದ ಸ್ಥಳಗಳ ಮಾಹಿತಿ ನೇರವಾಗಿ ಲಭ್ಯವಾಗುತ್ತದೆ. ಇನ್ನೊಂದು ಮುಖ್ಯ ವಿಚಾರ ಎಂದರೆ ವೇತನ ಪಾವತಿ. ಹಲವಾರು ಕಾರ್ಮಿಕರು ನರೇಗಾ ಹಣ ತಡವಾಗಿ ಬರುತ್ತದೆ ಎಂದು ದೂರಿದ್ದರು. ಕೆಲವೊಮ್ಮೆ 15 ದಿನಗಳಲ್ಲಿ ಬರಬೇಕಾದ ಹಣ 1 ತಿಂಗಳು ಅಥವಾ 2 ತಿಂಗಳು ತಡವಾಗುತ್ತಿತ್ತು. ಹೊಸ ವ್ಯವಸ್ಥೆಯಿಂದ ದಾಖಲೆಗಳು ವೇಗವಾಗಿ ಹೋಗುವುದರಿಂದ ಪಾವತಿ ಕೂಡ ವೇಗವಾಗಬಹುದು ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ನೆಲಮಟ್ಟದಲ್ಲಿ ಅದು ಎಷ್ಟು ಪರಿಣಾಮಕಾರಿ ಆಗುತ್ತದೆ ಎನ್ನುವುದನ್ನು ನೋಡಬೇಕಾಗಿದೆ. ಗ್ರಾಮೀಣ ಕಾರ್ಮಿಕರ ಬದುಕಿನಲ್ಲಿ ನರೇಗಾ ಯೋಜನೆ ಎಷ್ಟು ಮುಖ್ಯ ಎಂಬುದನ್ನು ಅರಿತುಕೊಳ್ಳುವುದು ಕೂಡ ಅಗತ್ಯ. ಬರ ಪರಿಸ್ಥಿತಿ, ಕೃಷಿ ಸಂಕಷ್ಟ, ಕೆಲಸದ ಕೊರತೆ ಇಂತಹ ಸಂದರ್ಭಗಳಲ್ಲಿ ನರೇಗಾ ಹಲವಾರು ಕುಟುಂಬಗಳಿಗೆ ಆಧಾರವಾಗಿದೆ. ಕೆಲವರು ಕೃಷಿ ಕೆಲಸ ಇಲ್ಲದ ಸಮಯದಲ್ಲಿ ನರೇಗಾ ಕೆಲಸ ಮಾಡಿ ಕುಟುಂಬ ನಡೆಸುತ್ತಾರೆ. ಮಹಿಳೆಯರ ಪಾಲ್ಗೊಳ್ಳುವಿಕೆ ಕೂಡ ಈ ಯೋಜನೆಯಲ್ಲಿ ಹೆಚ್ಚು ಇದೆ. ಹೆಚ್ಚಿನ ಗ್ರಾಮೀಣ ಮಹಿಳೆಯರು ಸ್ವತಃ ಕೆಲಸಕ್ಕೆ ಹೋಗಿ ವೇತನ ಪಡೆಯುತ್ತಿದ್ದಾರೆ. ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿಗೆ ಸಹಾಯಕವಾಗುತ್ತಿದೆ. ಹೀಗಾಗಿ ಯಾವುದೇ ಹೊಸ ನಿಯಮ ಜಾರಿಗೆ ತರಬೇಕಾದರೂ ಕಾರ್ಮಿಕರಿಗೆ ತೊಂದರೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತದೆ. ಜೂನ್ 1ರಿಂದ ಹೊಸ ವ್ಯವಸ್ಥೆ ಜಾರಿಗೆ ಬರುತ್ತಿರುವ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಸಿದ್ಧತೆ ನಡೆಸುತ್ತಿದ್ದಾರೆ. ಕೆಲವೆಡೆ ಕಾರ್ಮಿಕರಿಗೆ ತರಬೇತಿ ನೀಡಲಾಗುತ್ತಿದೆ. ಮೊಬೈಲ್ ಆಪ್ ಬಳಸುವುದು ಹೇಗೆ, ಹಾಜರಾತಿ ಹೇಗೆ ದಾಖಲಿಸಬೇಕು, ಬ್ಯಾಂಕ್ ಖಾತೆ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸುವ ಕೆಲಸ ನಡೆಯುತ್ತಿದೆ. ಇದೀಗ ಹಲವು ಕಾರ್ಮಿಕರು ಹೇಳುತ್ತಿರುವ ಪ್ರಶ್ನೆ ಏನೆಂದರೆ, ಕೆಲಸ ಮಾಡಿದವರಿಗೆ ಹಣ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆಯಾ? ಇದು ಬಹಳ ಮುಖ್ಯ ಪ್ರಶ್ನೆ. ಯಾಕೆಂದರೆ ದಿನಗೂಲಿ ಕೆಲಸ ಮಾಡುವ ಕುಟುಂಬಗಳಿಗೆ ಪ್ರತಿಯೊಂದು ರೂಪಾಯಿಯೂ ಮುಖ್ಯ. 1 ವಾರ ಹಣ ತಡವಾದರೂ ಕುಟುಂಬದ ಖರ್ಚು ಮೇಲೆ ಪರಿಣಾಮ ಬೀಳುತ್ತದೆ. ಹೀಗಾಗಿ ಹೊಸ ವ್ಯವಸ್ಥೆ ಯಶಸ್ವಿಯಾಗಬೇಕಾದರೆ ತಾಂತ್ರಿಕ ಸಮಸ್ಯೆಗಳು ಕಡಿಮೆಯಾಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಉತ್ತಮವಾಗಬೇಕು. ಅಧಿಕಾರಿಗಳು ಕಾರ್ಮಿಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಹೇಗೆ ಕಾರ್ಮಿಕರ ಬ್ಯಾಂಕ್ ಮತ್ತು ಆಧಾರ್ ವಿವರಗಳನ್ನು ಸರಿಪಡಿಸುವ ಕೆಲಸ ವೇಗವಾಗಿ ನಡೆಯಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ನರೇಗಾ ಯೋಜನೆ ನಿಲ್ಲುವುದಿಲ್ಲ, ಆದರೆ ಅದರ ಕಾರ್ಯವಿಧಾನದಲ್ಲಿ ಡಿಜಿಟಲ್ ಬದಲಾವಣೆ ಬರುತ್ತದೆ. ಸರ್ಕಾರ ಇದನ್ನು ಪಾರದರ್ಶಕತೆಗಾಗಿ ಮಾಡುತ್ತಿದೆ ಎಂದು ಹೇಳುತ್ತಿದೆ. ಆದರೆ ಕಾರ್ಮಿಕರಿಗೆ ತೊಂದರೆ ಆಗದಂತೆ ಜಾರಿಗೆ ತರಬೇಕು ಎಂಬ ಒತ್ತಾಯವೂ ಕೇಳಿಬರುತ್ತಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಈ ಹೊಸ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಮೇಲೆ ಗ್ರಾಮೀಣ ಉದ್ಯೋಗ ವ್ಯವಸ್ಥೆಯ ಭವಿಷ್ಯ ಬಹಳ ಮಟ್ಟಿಗೆ ಅವಲಂಬಿತವಾಗಿರಲಿದೆ. ಇದು ಇಂದಿನ ವಿಶೇಷ ವರದಿ. ಈ ವರದಿ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.